ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ಅನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ ವರವರ ಮುನೆಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 4ನೆಯ ಭೂತ ಭವ್ಯ ಭವತ್ ಪ್ರಭು ಇದರ ಅರ್ಥವನ್ನು ಒಂದು ಕಥೆ ಸಹಿತವಾಗಿ ನೋಡೋಣ. ರೋಮಶರಂತ ಒಬ್ಬರು ಮುನಿವರಿಯರಿದ್ದರು. ಅವರಿಗೆ ಯಾಕೆ ರೋಮಶರಂತ ಹೆಸರು ಅಂದರೆ ಅವರಿಗೆ ಮೈ ತುಂಬ ಕರಡಿ ಥರ ಕೂದಲಿತ್ತಂತೆ, ರೋಮಗಳಿತ್ತು. ಅವರಿಗೆ ಒಂದು ವಿಚಿತ್ರವಾದ ಆಸೆ, ಒಂದು ಸ್ಪೆಷಲ್ ಆಸೆ ಏನಂದರೆ ಅವರಿಗೆ ಬ್ರಹ್ಮನಿಗಿಂತ ದೀರ್ಘವಾದ ಆಯುಷ್ಯ ಬೇಕು ಅಂತ. ಅದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಭಗವಂತನ ದಿವ್ಯ ಸೇವೆ ಮಾಡಬೇಕು, ಎಲ್ಲ ದಿವ್ಯ ದೇಶಗಳಿಗೂ ಹೋಗಿ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಚೆನ್ನಾಗಿ ಸೇವೆ ಮಾಡಬೇಕು ಅಂತ ಆಸೆ. ಇವಾಗ ನಮ್ಮದು 108 ದಿವ್ಯ ದೇಶಗಳು ಅಂತ ಹೇಳ್ತೀವಿ, ಅದರಲ್ಲಿ 106 ಈ ಭೂಲೋಕದಲ್ಲಿ ಇದೆ. ಅದರಲ್ಲೂ ಭಾರತದಲ್ಲಿ 106 ದಿವ್ಯ ದೇಶಗಳಿದೆ. ಆ ದಿವ್ಯ ದೇಶಗಳಲ್ಲಿ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಹೀಗೆ ಎಲ್ಲ ಉತ್ಸವಗಳು, ಬ್ರಹ್ಮೋತ್ಸವಗಳು, ಪ್ರತಿನಿತ್ಯ ನಡೆಯುವ ಉತ್ಸವಗಳು ಎಲ್ಲದನ್ನು ದರ್ಶನ ಮಾಡಬೇಕು. ಅಲ್ಲಿ ವಿವಿಧವಾದ ಕೈಂಕರ್ಯಗಳು ಮಾಡಬೇಕು. ಹೋಗ್ತೀವಿ, ಭಗವಂತನ ದರ್ಶನ ಮಾಡ್ತೀವಿ, ಟಿಕ್ ಮಾಡ್ಕೊಂಡ್ವಿ ಬಂದ್ವಿ ಅಂತಲ್ಲ, ಅಲ್ಲೇ ಇದ್ದು ಭಗವಂತನಿಗೆ ನಾನಾ ವಿಧ ಕೈಂಕರ್ಯಗಳನ್ನು ಮಾಡಬೇಕು. ನಮ್ಮಾಳ್ವಾರು, ಸ್ವಾಮಿ ನಮ್ಮಾಳ್ವಾರು ಒழிವಿಲ್ ಕಾಲಮೆಲ್ಲ ಉಡನಾಯ್ ಮನ್ನಿ ಒಳುವಿಲ ಅಡಿಮೈ ಶಯ್ಯ ವೇಂಡುಂ ನಾಮಂತ ಯಾವಾಗಲೂ ಪೂರ್ವಕಾಲ, ಭವಿಷ್ಯತ್, ಈ ಕಾಲ, ಎಲ್ಲ ಕಾಲದಲ್ಲೂ ನಾನು ನಿನ್ನ ಸೇವೆ ಮಾಡಬೇಕು ಅಂತ ನಮ್ಮಾಳ್ವಾರು ಆಸೆಪಟ್ಟರು. ಅದೇ ರೀತಿ ಎಲ್ಲ ವಿಧವಾದ ಕೈಂಕರ್ಯ ಎಂದರೆ ಹೂ ಕಟ್ಟಬೇಕು, ನಂದವನ ಮಾಡಬೇಕು, ಅಲ್ಲೆಲ್ಲ ಹೂ ಕಿತ್ತು ಕಟ್ಟಿ ಭಗವಂತನ ದರ್ಶಿಸಿ ನೋಡಬೇಕು, ವಸ್ತ್ರಗಳನ್ನು ಐರನ್ ಮಾಡಬೇಕು, ಚೆನ್ನಾಗಿ ಹೊಸ ಹೊಸ ವಸ್ತ್ರಗಳು ಧರಿಸ್ಬೇಕು, ಅಲ್ಲಿ ಅರ್ಚಕರ ಕೈಂಕರ್ಯ ಮಾಡಬೇಕು, ಶ್ರೀಪಾದ ತಾಂಗಿಯಾಗಿರಬೇಕು. ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡಬೇಕು ಅಂದರೆ ಒಂದು ಜನ್ಮ ಸಾಕ? ಒಂದು ದಿವ್ಯ ದೇಶದಲ್ಲಿ ಮಾಡೋಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಇನ್ನು 106 ದಿವ್ಯ ದೇಶಗಳಲ್ಲಿ ಎಲ್ಲ ವಿಧವಾದ ಕೈಂಕರ್ಯ ಮಾಡಬೇಕು ಅಂದರೆ ದೊಡ್ಡ ಉದ್ದವಾದ ಆಯುಸ್ಸು ಬೇಕಲ್ವ, ದೀರ್ಘ ಆಯಸ್ಸು. ಅಂತಹ ಸೇವೆಯನ್ನು ಈ ರೋಮಶ ಮುನಿವರು ಆಸೆಪಟ್ಟರು. ಎಷ್ಟು ಉಚಿತವಾದ ಶ್ರೇಷ್ಠವಾದ ಆಸೆ ಇದು! ಖಂಡಿತ ಬ್ರಹ್ಮನಿಗೆ ಇರೋ ಅಷ್ಟು ಆಯುಸ್ಸಾದರೂ ಬೇಕು. ಬ್ರಹ್ಮನ ಆಯುಷ್ ಎಷ್ಟು ಅಂತ ನೋಡೋಣವಾ? ಬ್ರಹ್ಮನಿಗೆ ಇವಾಗ ನಾವು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳು ಹೇಳ್ತೀವಿ. ಅದು ಒಟ್ಟಿಗಾದರೂ ಎಷ್ಟು ಪೀರಿಯಡು, ಡ್ಯೂರೇಷನ್ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಇಯರ್ಸಲ್ಲಿ 43,20,000 ಇಯರ್ಸ್ ಅಂತ ಹೇಳ್ತಾರೆ. ಹಾಗೆ ಒಂದು ಚತುರ್ಯುಗ ಅಂತ ನಾವು ಅದಕ್ಕೆ ಮಹಾಯುಗ ಅಂತ ಹೇಳ್ತೀವಿ. ಇದೇ ರೀತಿ 1,000 ಚತುರ್ಯುಗಗಳಾದರೆ ಬ್ರಹ್ಮನಿಗೆ ಒಂದು ಹಗಲು. ಇದೇ ರೀತಿ 1,000 ಚತುರ್ಯುಗಗಳು ಆದರೆ ಅದು ಬ್ರಹ್ಮನಿಗೆ ಒಂದು ಇರುಳು. ಸೊ ಒಂದು ದಿನಕ್ಕೆ ಒಂದು ಕಲ್ಪ ಅಂತಾರೆ. 2 ಕಲ್ಪ ಅಂದರೆ 2,000 ಚತುರ್ಯುಗಗಳು ಅಂತ ಹೇಳಿದ್ರೆ ಅದು ಬ್ರಹ್ಮಗೆ ಒಂದು ದಿವಸ. ಇದನ್ನು ಇಂಟು 360, ಅದನ್ನು ಇಂಟು 100 ಇಯರ್ಸು ಅಂತ ಎಷ್ಟು ಆಯುಸ್ಸು ಅದನ್ನು ಹೇಳ್ತಾರೆ. 311 ಟ್ರಿಲಿಯನ್ 40 ಬಿಲಿಯನ್ ಹ್ಯೂಮನ್ ಇಯರ್ಸ್ ಅಂದರೆ ಬ್ರಹ್ಮನಿಗೆ ಒಂದು ಆಯುಷು. ಈ ರೀತಿ ಬೇಕು ಅಂತ ಅವ್ರು ಆಸೆ ಪಡ್ತಾರೆ ರೋಮಶ ಮಹರ್ಷಿಗಳು. ಅದಕ್ಕೆ ಅವ್ರಿಗೆ ಜ್ಯೋತಿಷ್ಯರ ಮೇಲೆ ನಂಬಿಕೆ. ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನನಗಿಷ್ಟು ಆಯಿಸ್ಬೇಕು ಅಂತ. ಸಾಧ್ಯವೇ ಇಲ್ಲ. ಒಂದು ನಿಮಗೊಂದು ಉಪಾಯ ಹೇಳ್ತೀನಿ. ಭಗವಂತ ಕಾಲಾತೀತನಾದವನು. ಭೂತಕಾಲ, ಪ್ರೆಸೆಂಟ್ ಕಾಲ, ಭವಿಷ್ಯತ್ ಕಾಲ, 3 ವರ್ತಮಾನ ಕಾಲ, ಭವಿಷ್ಯತ್ ಕಾಲ, 3 ಕಾಲಕ್ಕೂ ಕಾಲಾತೀತನಾದ ಭಗವಂತನನ್ನು ನೀವು ಧ್ಯಾನ ಮಾಡಿ. ಆ ಧ್ಯಾನಕ್ಕೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ನೀವು ಹೇಳ್ತಾ ಇರಿ. ಭಗವಂತ ನಿಮ್ಮ ಆಸೆಯನ್ನು ಕೈಗೂಡಿಸ್ತಾನೆ ಅಂತ ಅವ್ರು ಹೇಳ್ತಾರೆ. ಸರಿ, ಅದೇ ರೀತಿ ಅವರು ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ತುಂಬ ಶ್ರದ್ಧೆಯಿಂದ ಹೇಳ್ತಾರೆ. ಅವನ ಸೇವೆ ಮಾಡಬೇಕು, ಅವನು ಚೆನ್ನಾಗಿರಬೇಕು ಅಂತ ಪಲ್ಲಾಂಡ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಡಬೇಕು ಅಂತ ಅವ್ರು ಹಾಗೆ ಆಸೆ ಪಡ್ತಾರೆ. ಭಗವಂತನ ಸೇವೆಯ ಮಹಾತ್ಮೆ ಅವ್ರಿಗೆ ಗೊತ್ತು. ಭಗವಂತನನ್ನು ಆಳ್ವಾರ್ಗಳು ಎತ್ತನೈ 4 ತಿಂಗಳು ಆಂಡೂಳಿ ಊಳಿದರುಂ ಅಪ್ಪುಳುದಿ ಎನ್ನಾರಾವ ಮುದಮೆ, ಎಷ್ಟು ದರ್ಶನ ಮಾಡ್ತಿದ್ರು ಹೊಸದಾಗಿ ಅವನ ದರ್ಶನ ಕೊಡ್ತಾನಂತೆ. ಬಾಯನ್ನು ಚಪ್ಪರಿಸ್ಕೊಳ್ಬೇಕು, ಆ ರೀತಿ ಅವನ ಸೇವೆ ಕೊಡ್ತಾನೆ. ಅವನ ದೇವಿಯರ ಜೊತೆ ಅವನ ಸೇವೆ ಕೊಡ್ತಾನೆ. ಭಕ್ತರೆಲ್ಲ ಬಂದು ಅವನನ್ನು ದರ್ಶನ ಮಾಡ್ತಾರೆ. ಎಲ್ಲದನ್ನು ನೋಡೋಕ್ಕೆ ಎಷ್ಟು ಸ್ವಾರಸ್ಯವಾಗಿದೆ ಅಲ್ವಾ? ಅಂತಹ ಸೇವೆ ಅವ್ರನ್ನ ಮಾಡಬೇಕು ಅಂತ ಆಸೆ ಪಟ್ರಲ್ಲ. ಸರಿ, ಭಗವಂತ ಆ ತಪಸ್ಸಿಗೆ ಮೆಚ್ಚಿ ಅವನು ಪ್ರತ್ಯಕ್ಷನಾಗಿ ಅವರ ಆಸೆ ಏನು ಗೊತ್ತು? ಭಗವಂತ ಎಂಥ ವರ ಕೊಡ್ತಾನೆ ಅಂದರೆ, ಸರಿ ರೋಮರ್ಷ ಮಹರ್ಷಿಗಳೇ, ನೀವು ಬ್ರಹ್ಮನ ಆಯುಷ್ ಕೇಳಿದ್ರಲ್ವಾ, ದೀರ್ಘವಾದ ಆಯುಷ್ ಅದಕ್ಕಿಂತ ಬೇಕು ಅಂದ್ರಲ್ಲ, ನೋಡಿ ನೀವು ಬ್ರಹ್ಮನ ಒಂದು ಆಯುಷ್ಯ ಫುಲ್ ಇದ್ದರೆ ನಿಮ್ಮ ಮೈಯಿಂದ 1 ರೋಮ ಕೆಳಗೆ ಬೀಳುತ್ತೆ. ಹಾಗೆ ನಿಮ್ಮ ಮೈ ಫುಲ್ ಎಷ್ಟು ರೋಮಗಳಿದೆಯೋ ಎಲ್ಲ ಬೀಳೋ ತನಕ ನೀವು ಅಷ್ಟು ದಿವಸ ಬಾಳ್ತೀರಾ ಅಂತ ಅವರಿಗೆ ವರ ಕೊಟ್ಬಿಟ್ಟ ಭಗವಂತ.
ಎಂಥ ಒಂದು ವರ. ಇದನ್ನು ತಿರುಮಂಗೆ ಆಳ್ವರು ಒಂದು ಪಾಶ್ರದಲ್ಲಿ ಹಾಡ್ತಾರೆ. நான்முகன் நாள்மிசை தருக்கை இருக்க வாய்மை வலமிக சீர் உரோமசனால் நவேற்று ತಿರುಮಂಗೈ ಆಳ್ವಾರ್ ಇದ್ರ ಬಗ್ಗೆ ಹಾಡ್ತಾರೆ. ಅಷ್ಟು ವಿಶೇಷವಾದ ಮಹರ್ಷಿಗಳ ಆಸೆ, ಅದನ್ನು ಕೈಗೂಡ್ಸೋಕ್ಕೆ ಯಾರಿಗೆ ಸಾಧ್ಯ ಆಯಿತು? ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಶ್ರೀಮನ್ನಾರಾಯಣನಿಗಾಯಿತು. ನಾವು ಪ್ರತಿದಿನ ಭೂತ ಭವ್ಯ ಭವತ್ ಪ್ರಭವೇ ನಮಃ ಅಂತ ಜಪಿಸಿದ್ರೆ ನಮಗೂ ಭಗವಂತ ಆರೋಗ್ಯವಾದ ನೆಮ್ಮದಿಯಾದ ಪೂರ್ಣ ಆಯುಸ್ಕೊಟ್ಟು ಅವನ ಸೇವೆಯಲ್ಲಿ, ಭಗವದ್ ಭಾಗವತರ ಸೇವೆಯಲ್ಲಿ ನಾವು ತೊಡಸ್ಕೊಳ್ಕಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ನೆಕ್ಸ್ಟು ಭೂತಕೃತ್ ಎಂಬ ತಿರುನಾಮದ ಅರ್ಥವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.